ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಟರ್, ರಾಮ್ ಸರ್ ಹೇಗಿದ್ದಾರೆ? ಹೇಳಿದ್ನಲ್ಲ ಕಾವೇರಿ, ಅವ್ರಿಗೆ ಪ್ರಜ್ಞೆ ಬಂದಿದೆ, ಆದ್ರೆ ಅವ್ರು ಮಾತಾಡೋ ಪರಿಸ್ಥಿತಿಲಿಲ್ಲ. ಯಾಕೆ? ಈ ಸಾರಿ ಅವ್ರ ಮನ್ಸಿಗೆ ತುಂಬಾ ಆಘಾತ ಆಗಿದೆ, ಜೊತೆಗೆ ಈ ಪಾಯ್ಸನ್ ಎಫೆಕ್ಟ್ ಬೇರೆ. ಅದಕ್ಕೆ ಅವರಿಂದ ಮಾತಾಡಕ್ಕಾಗ್ತಾ ಇಲ್ಲ. ನಾನು ಇವಾಗ ಅವ್ರನ್ನ ನೋಡ್ಬೋದಾ? ಸರಿ, ಹೋಗ್ ನೋಡಮ್ಮ. ಥ್ಯಾಂಕ್ ಯು ಡಾಕ್ಟರ್. ಸರ್, ರಾಮ್ ಸರ್ ಈಗ ಹೇಗಿದ್ದೀರಾ? ಪರವಾಗಿಲ್ಲ ಸರ್, ನೀವು ರೆಸ್ಟ್ ಮಾಡಿ. ಸಾರಿ ಸರ್, ನಿಮಗೆ ಸತ್ಯ ಗೊತ್ತಾದ್ರೆ ಅದು ನಿಮ್ಮನ್ನ ಈ ರೀತಿ ಬಾಧಿಸುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಸತ್ಯ ಹೇಳ್ದೆ ನಿಮ್ಮಿಂದ ಮುಚ್ಚಿಟ್ಟಿದ್ದೆ. ಆದ್ರೆ ಕಾತಿ ಅವ್ರ ದುಡುಕಿ ಎಲ್ಲ ಸತ್ಯನೂ ಹೇಳ್ಬಿಟ್ರು. ನೀವು ಪ್ರಜ್ಞೆ ತಪ್ಪಿ ಬಿದ್ದಾಗಿಂದ ಇಲ್ಲಿ ತನಕ ನನಗೆ ತುಂಬಾ ಟೆನ್ಷನ್ ಆಗಿತ್ತು ಸರ್. ಹೊಸ ಹೊಸ ಪ್ರಾಬ್ಲಮ್ಗಳು ಶುರುವಾದ್ವು. ಇನ್ನೊಂದ್ ಕಡೆ ನಿಮ್ ಹೆಲ್ತ್ ಸುಧಾರಿಸದೇ ಇದ್ದಾಗ ನನಗೆ ತುಂಬಾ ಟೆನ್ಷನ್ ಆಗಿತ್ತು. ಆದ್ರೆ ಭಗವಂತನ ಕೃಪೆ, ಸರಿಯಾದ ಸಮಯಕ್ಕೆ ನಿಮ್ಗೆ ಪ್ರಜ್ಞೆ ಬಂತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ. ಸರಿ, ನೀವು ರೆಸ್ಟ್ ಮಾಡಿ, ನಾವು ಮತ್ತೆ ಆಮೇಲೆ ಮಾತಾಡೋಣ. ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಏನಮ್ಮ, ನೀನ್ ರಾಜೇಶ್ ಮಗಳು, ನೀನ್ ನನಗ್ ಥ್ಯಾಂಕ್ಸ್ ಹೇಳದ? ರಾಮ್ ಹೇಗಿದ್ದಾನೀಗ? ಪ್ರಜ್ಞೆ ಬಂದಿದೆ, ಆದ್ರೆ ಇನ್ನೂ ಸುಸ್ತಾಲಿದ್ದಾರೆ, ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ಬೋದಾ? ಡಾಕ್ಟರ್, ಅಪ್ಪ ಹೇಗಿದ್ದಾರೆ? ಅವ್ರ ಹೆಲ್ತ್ ಅಲ್ಲಿ ಏನಾದ್ರೂ ಪ್ರೋಗ್ರೆಸ್ ಆಗಿದ್ಯಾ? ನಿಮಗ್ ವಿಷಯ ಗೊತ್ತಿಲ್ವಾ? ವಿಷಯನ? ಏನ್ ವಿಷಯ? ನನಗೆ ಗೊತ್ತೇ ಇಲ್ವಲ್ಲ. ಕಾವೇರಿ, ಇವ್ರಿಗೆ ವಿಷಯ ತಿಳಿಸಿಲ್ವಾ? ಇಲ್ಲ ಡಾಕ್ಟರ್, ನಿಮ್ ಫೋನ್ ಬಂದ ತಕ್ಷಣ ನಾನು ಓಡೋಡ್ ಬಂದೆ. ಆನ್ ದ ವೇ ಬರ್ತಾ ದತ್ತ ಅಂಕಲ್ಗೆ ಮತ್ತೆ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿದೆ. ಇವ್ರಿಗೆಲ್ಲ ಇಲ್ಲಿ ಬಂದು ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟ್ರಲ್ಲಿ ಇವರೇ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಡಾಕ್ಟರ್, ಈ ಕಥೆನೆಲ್ಲ ಬಿಡಿ, ಮೊದಲು ನಮ್ಮಪ್ಪಂಗೆ ಏನಾಯ್ತು ಅಂತ ಹೇಳಿ. ನಿಮ್ ತಂದೆಗೆ ಪ್ರಜ್ಞೆ ಬಂದಿದೆ. ಅಲ್ಲ ಡಾಕ್ಟರ್, ನಮ್ಮಪ್ಪನ ಪ್ರಜ್ಞೆ ಬಂದಿದೆ ಅನ್ನೋ ವಿಷಯನ ಮೊದಲು ನಮಗ್ ಕಾಲ್ ಮಾಡಿ ಹೇಳ್ಬೇಕಲ್ವಾ? ಕಾವೇರಿಗೆ ತಿಳಿಸಿದ್ನಲ್ಲ. ಅಲ್ಲ ಡಾಕ್ಟರ್, ನೀವು ಅವಳಗ್ ತಿಳಿಸಿದೀರಾ? ಅವಳಗ್ ಬೇಕಾಗಿರೋಳಗ್ ತಿಳಿಸಿದ್ಲು, ನಮಗ್ ಯಾರು ತಿಳಿಸ್ಲಿಲ್ವಲ್ಲ. ನಮ್ಮಪ್ಪನ್ನ ಇಲ್ಲಿ ಬಂದು ಅಡ್ಮಿಟ್ ಮಾಡಿಸಿದ್ದು ನಾವು. ಹಾಗಿದ್ಮೇಲೆ ನೀವ್ ನಮಗ್ ತಿಳಿಸ್ಬೇಕಿತ್ತು ತಾನೆ? ರಾಮ್ ಈಗಿರೋ ಸ್ಥಿತಿಗೆ ನಿನ್ ಗಂಡನೇ ಕಾರಣ ಅಂತ ಗೊತ್ತಾದ್ಮೇಲೆ ಫೋನ್ ಮಾಡಿ ಹೇಗೆ ತಿಳ್ಸಕ್ಕಾಗತ್ತೆ? ರಾಮ್ ಮೇಲೆ ವೈಫ್ ಆಗಿ ಹೆಚ್ಚು ರೈಟ್ಸ್ ಇರೋದು ಕಾವೇರಿಗೆ. ಅದಕ್ಕೆ ಅವಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಹೌದು, ಅವ್ರು ಹೇಳ್ತಿರೋದ್ ನಿಜ. ನಾನ್ ಹೇಳ್ಬೇಕು ಅಂತಿರೋದ್ನ ಅವ್ರು ಹೇಳ್ತಾ ಇದ್ದಾರೆ. ಕೊಲ್ಲಕ್ ಹೊರಟವ್ರಿಗೆ ಪ್ರಜ್ಞೆ ಬಂದ್ ವಿಚಾರ ನಾವ್ಯಾಕೆ ತಿಳಿಸ್ಬೇಕು?